ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಸೀರೆ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಕೇವಲ ನೀವು 1 ಗಂಟೆಯಲ್ಲೇ ಹಾಕ್ಬೋದು. ಈ ಸೀರೆಯಲ್ಲಿ ಪಿಂಕು ಬ್ಲ್ಯಾಕ್ ಕಲರು ಈ ಥರ ಡಿಸೈನ್ ಇರೋದ್ರಿಂದ ನಾನು ಇದಕ್ಕೆ ಒಂದು ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು ಅಂದರೆ, ನಾನು 6 ಎಳೆ ದಾರನ ಪಿಂಕ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಈ ಥರ 2 ಥರ ಬೀಡ್ಸು, ಒಂದು ದೊಡ್ಡದು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಕಟ್ಟರು ಹಾಗೆ 10.5 mm ನೀಡಲ್ ತೊಗೊಂಡಿದ್ದೀನಿ ಕ್ರೋಶಾತು. ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಮೊದಲಿಗೆ ಸೀರೆನ ಉಲ್ಟಾದಿಂದನೂ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಹಾಗೆ ಹೊಳಿಸ್ಕೊಂಡು ಹಾಕೋಬೋದು. ಆದರೆ ನಾನು ಸ್ಟ್ರೇಟ್ ಸೀರೆನ ಸೀದಾನೇ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರು ಇರೋದ್ರಿಂದ ಅದರ ಅಪೋಸಿಟ್ ಕಲರು ಬ್ಲ್ಯಾಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ 6 ಎಳೆ ದಾರನ ಕೊನೆಗೆ ಒಂದು ನಾಟ್ ಹಾಕ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಸೀರೆ ಕೆಳಗಿಟ್ಕೊಂಡು ಕ್ರೋಶಾ ನೀಡಲಿಂದ ಒಂದು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಲಾಕ್ ಮಾಡ್ಕೋತೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಹಿಂದ್ಗಡೆ ಇರೋ ಥ್ರೆಡ್ನ ನೀವು ಈ ರೀತಿ ಇದನ್ನು ಹಿಡ್ಕೊಂಡು ನೆಕ್ಸ್ಟ್ ಹಾಕೋಗ ಅದನ್ನು ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಅದು ಬಿಚ್ಕೋದಿಲ್ಲ, ಅಲ್ಲೇ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ನಾನೀಗ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೋತಾ ಇದ್ದೀನಿ. ಈ 4 ಚೈನು ಕುಚ್ಚು ಹಾಕೋಕ್ಕೋಸ್ಕರ ಈ 4 ಚೈನ್ನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಮುಂಚೆ ಇರೋ ಥ್ರೆಡ್ನ ಈ ರೀತಿ ಹಿಡ್ಕೊಂಡು ಅದನ್ನು ಅಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನೀಗ ನೆಕ್ಸ್ಟು ಸ್ವಲ್ಪ ದಾರ ಮೇಲೆತ್ತಿ ಒಂದು ದೊಡ್ಡ ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ. ಈ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಇದನ್ನು ಸೀರೆಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾನ ಹಾಕ್ಕೋತೀನಿ. ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೋತೀನಿ. 1 2 3 4 ಚೈನ್ ಆದಮೇಲೆ ಮತ್ತೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಒಂದು ಬೀಡ್ಸು. ಇದು ಈ ಸೀರೆ ಫಸ್ಟ್ ಲೇಯರು, ಅಂದರೆ ಫಸ್ಟ್ ಸ್ಟೆಪ್ಪು. ನಾವು ಫುಲ್ ಸೀರೆಗೆ ಇದೇ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ. ಅಂದರೆ 4 ಚೈನ್ ಆದಮೇಲೆ ಒಂದು ಬೀಡ್ಸು ಲಾಕ್ ಮಾಡಿ, ಮತ್ತೆ ಸೀರೆಗೆ ಲಾಕ್ ಮಾಡಿ, ಮತ್ತೆ 4 ಚೈನ್ ಹಾಕೋದು. ಆ 4 ಚೈನ್ ಮಧ್ಯೆ ನಾವು ಕುಚ್ಚು ಹಾಕ್ಕೊಳ್ಳೋಕ್ಕೆ ಅದು ಪ್ಲೇಸ್ ಬಿಟ್ಟಿರೋದು. ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ಈ ಡಿಸೈನ್ನ ನೀವು ನಿಮಗೆ ಅರ್ಜೆಂಟಾಗಿ ಬೇಕಾಗಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಡಿಸೈನ್ನ ಹಾಕ್ಕೊಂಡ್ರೆ ಸೀರೆಗೆ ಸಿಂಪಲ್ಲಾಗಿ ಇರುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸೀರೆ ಲೈಟ್ ವೆಯ್ಟ್ ಸೀರೆ ಎಲ್ಲ ಇರುತ್ತಲ್ಲ, ಆ ಥರ ಸೀರೆಗೆ ಈ ಥರ ಲೈಟಾಗಿ ಅಂದರೆ ಸಿಂಪಲ್ಲಾಗಿರೋ ಈ ಥರ ಡಿಸೈನ್ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸೀರೆಯಲ್ಲಿ 2 ಕಲರ್ ಇದ್ದಾಗ ಈ ಯಾವುದೇ ಡಿಸೈನ್ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಮತ್ತೆ ಇದನ್ನು ರಿಪೀಟ್ ಮಾಡಲ್ಲ. ನಾನು ಇದೇ ಥರ ಫುಲ್ಲು ಸೀರೆಗೆ ಕವರ್ ಹಾಕ್ಕೊಂಡು ಹೋಗ್ತೀನಿ.
ನಾನು ಇದನ್ನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಇದು ಈ ರೀತಿ ಬರುತ್ತೆ. ನಾನೀಗ ಎಂಡಲ್ಲಿ ಒಂದು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡು ನೀಡಿನ ಮೇಲಿಂದ ಈ ಥರ ದಾರ ಎತ್ತಿದರೆ ಅದು ಲಾಕ್ ಆಗಿಬಿಡುತ್ತೆ. ಈಗ ಅದನ್ನು ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಇನ್ನೊಂದು ಥ್ರೆಡ್ ಜೋಡಿ ಅದನ್ನು ನಾಟ್ ಹಾಕೋತೀನಿ. ಇದು ಹಿಂದ್ಗಡೆ ಈ ರೀತಿ ಬರುತ್ತೆ, ಇದು ಮುಂದ್ಗಡೆ. ಈಗ ನಾವು ಸೀರೆನ ಸ್ಟ್ರೇಟ್ ಇಟ್ಕೊಂಡೇ ಇದನ್ನು ಹಾಕಿದ್ದು. ನೀವು ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಸೀರೆ ಉಲ್ಟಾ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಎಂಡಲ್ಲಿ ಮತ್ತೆ ಸೀರೆನ ತಿರುಗಿಸ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೋಬೋದು. ನಾನು ಸೀರೆನ ಸೀದಾ ಇಟ್ಬಿಟ್ಟೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಈಗ ಮತ್ತೆ ಫಸ್ಟಿಂದ ಸೀರೆ ಸ್ಟ್ರೇಟ್ ಇಟ್ಕೊಂಡೆ ಅದ್ರ ಮೇಲೆ ವರ್ಕ್ ಮಾಡ್ಕೋತೀನಿ. ಈಗ ಮತ್ತೆ ಬ್ಲ್ಯಾಕ್ ಥ್ರೆಡ್ಡೇ ಸೆಕೆಂಡ್ ಸ್ಟೆಪ್ಪಿಗೂ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ಡೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ ಒಂದು ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದರ ಮೇಲ್ಗಡೆ ಈ ರೀತಿ ಲಾಕ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಆ 4 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅದ್ರ ಮೇಲೇ ಮತ್ತೆ 4 ಚೈನು, ಅಂದರೆ ಸೇಮ್ ಇದೇ ರೀತಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟಲ್ಲಿ ನಾನು 4 ಚೈನ್ನ ಈ ರೀತಿ ಹಾಕ್ಕೋತೀನಿ. ಹಾಕ್ಕೊಂಡು ಅದನ್ನು ಎಲ್ಲಿ ಲಾಕ್ ಮಾಡಿದ್ನೋ ಅದ್ರ ಒಳಗಡೆನೇ ಈ ಸೆಕೆಂಡ್ ಲೇಯರ್ನು ಅಲ್ಲೇ ಲಾಕ್ ಮಾಡ್ಕೋತೀನಿ. ನಿಮಗೆ ಹಿಂದ್ಗಡೆ ಥ್ರೆಡ್ಡು ನೀಡಲ್ ಸಿಕ್ಕಾಕೋತಿದ್ರೆ ಅದನ್ನು ಟ್ರಿಮ್ ಮಾಡಿ ತಗೊಂಬಿಡಿ. ಈಗ ಈ ರೀತಿ ಆಯ್ತಲ್ವಾ. ಇದು ಸ್ವಲ್ಪ 6 ಎಳೆ ದಾರ ಇದ್ದಾಗ ಈ ರೀತಿ ಆಗುತ್ತೆ. ನೀವು 5 ಎಳೆ ದಾರನೂ ಹಾಕ್ಕೋಬೋದು, ಬಟ್ ಸ್ವಲ್ಪ ಸಣ್ಣ ಡಿಸೈನ್ ಬರುತ್ತೆ. ಈ ರೀತಿ ಒಂದು ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 2ನೇ ಬೀಡ್ಸ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ತೀನಿ. ನಾನು ಬೀಡ್ಸ್ ಹಾಕ್ಕೊಂಡ ಪ್ರತಿ ಸರ್ತಿ ಒಂದೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ 2 ನೀಡಲ್ ತೊಗೊಂಡು, ಆದರೆ ಒಂದೊಂದೇ ಹಾಕ್ಕೊಳ್ಳೋದು. ನೀಡಲಲ್ಲಿ 2 ತೊಗೊಂಡಿದ್ದೀನಿ ಅಷ್ಟೇ. ಈಗ ಅದನ್ನು ಮತ್ತೆ ಲಾಕ್ ಮಾಡಿ ನೆಕ್ಸ್ಟ್ ಬೀಡ್ಸ್ನ ಹಾಕೋತಾ ಇದ್ದೀನಿ. ಈ ರೀತಿ 4 ಬೀಡ್ಸ್ ಆದಮೇಲೆ ಮತ್ತೆ ಲಾಕ್ ಮಾಡಿ ಈ ದೊಡ್ಡ ಬೀಡ್ಸು ಮೇಲೆ ಫಸ್ಟ್ ಲೇಯರಲ್ಲಿ ಲಾಕ್ ಮಾಡಿದ್ವಲ್ಲ ಅದರ ಒಳಗಡೆನೇ ಇದನ್ನು ಲಾಕ್ ಮಾಡಬೇಕು. ಈಗ ಲಾಕ್ ಆದಮೇಲೆ ಇದು ಫ್ರಂಟಲ್ಲಿ ಈ ಥರ ಬರುತ್ತೆ, ಹಿಂದ್ಗಡೆ ಈ ಥರ ದಾರ ಕಾಣಿಸುತ್ತೆ. ಅದಕ್ಕೆ ನೀವು ಹಾಕೋಬೇಕಾದ್ರೆ ಫ್ರಂಟಲ್ಲಿ ಇಟ್ಕೊಂಡೇ ಸೆಕೆಂಡ್ ಲೇಯರ್ನ ಹಾಕೋಬೇಕು, ಇಲ್ಲಾಂದರೆ ಈ ರೀತಿ ದಾರ ಕಾಣಿಸುತ್ತೆ. ಲಾಕ್ ಆದಮೇಲೆ ನಾನು ಮತ್ತೆ 4 ಚೈನ್ ಹಾಕ್ಕೊಂಡು ಆ ಬೀಡ್ಸ್ ಪಕ್ಕ ಲಾಕ್ ಮಾಡಿದ್ದೇವಲ್ಲ, ಆ ಬೀಡ್ಸ್ ಎಲ್ಲಿ ಲಾಕ್ ಮಾಡಿದ್ದೇವೋ ಅಲ್ಲೇ ಅದ್ರ ಒಳಗಡೆ ಇದನ್ನು ಲಾಕ್ ಮಾಡ್ಕೋತೀನಿ. ಈ ಡಿಸೈನ್ ತುಂಬ ಈಸಿಯಾಗಿ ಬೇಗನೆ ಹಾಕ್ಕೋಬೋದು. ನೀವು 1 ಗಂಟೆ ಒಳಗಡೆ ಮುಗಿಯುತ್ತೆ ಕೂತ್ಕೊಂಡ್ರೆ. ಈಗ ನಾನು ಮತ್ತೆ 2ನೇ ಬೀಡ್ಸಿಗೂ ಕೆಳಗಡೆ ಬೀಡ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ತೀನಿ. ಎರಡನೇ ಬೀಡ್ಸು ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಇದು ಇಷ್ಟೇ ಇರೋದು. ಎಲ್ಲಿ ದೊಡ್ಡ ಬೀಡ್ಸ್ ಬಂದಿದೆಯಲ್ಲ ಫಸ್ಟ್ ಲೇಯರಲ್ಲಿ, ಅಲ್ಲಿ ಎಲ್ಲನೂ ನೀವು ಕೆಳಗಡೆ 4 ಬೀಡ್ಸ್ನ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಈಗ 4 ಬೀಡ್ಸ್ ಹಾಕ್ಕೊಂಡು ಆದಮೇಲೆ ಒಂದು ಲಾಕ್ ಮಾಡಿ, ನಾನು ಆ ಸೀರೆ ಬೀಡ್ಸ್ ಲಾಕ್ ಮಾಡಿದ್ದೇವಲ್ಲ ಮೊದಲೇ ಬೀಡ್ಸು, ದೊಡ್ಡ ಬೀಡ್ಸು, ಅದ್ರ ಒಳಗಡೆ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಇದು ಫುಲ್ಲು ಪ್ರೊಸೆಸ್ಸು ಇದೇ ರೀತಿ ಹಾಕ್ಕೊಂಡು ಸೆಕೆಂಡ್ ಲೇಯರ್ನು ನಾನು ಕಂಪ್ಲೀಟ್ ಮಾಡ್ಕೋತೀನಿ.
ಇಲ್ಲಿ ಲಾಕ್ ಆದಮೇಲೆ ನೀವು ಚೈನ್ನ ಮೇಲ್ಗಡೆನೂ ಹಾಕೋಬೋದು, ಇಲ್ಲ ಅಂದರೆ ಈ ರೀತಿ ಒಳಗಡೆನೂ ಫಸ್ಟ್ 4 ಚೈನ್ ಇದೆಲ್ಲ ಅದ್ರ ಒಳಗಡೆನೂ ಈ ರೀತಿ ಲಾಕ್ ಮಾಡ್ಕೋಬೋದು. ನಿಮಗೆ ಯಾವುದು ಕಂಫರ್ಟಾಗಿರುತ್ತೋ ಅದನ್ನು ಮಾಡ್ಕೊಳ್ಳಿ, ಯಾವ್ದು ನೀಟಾಗಿ ಅನಿಸುತ್ತೋ ಅದನ್ನು ಮಾಡ್ಕೋಬೋದು. ಯಾವುದು ಹಾಕ್ಕೊಂಡ್ರೂ ಕರೆಕ್ಟ್ ಆಗುತ್ತೆ. ಈಗ ಈ ರೀತಿ ಲಾಸ್ಟ್ ಬೀಡ್ಸ್ನು ಲಾಕ್ ಹಾಕ್ಕೊಂಡು ಈಗ ಅದ್ರ ಒಳಗಡೆಯಿಂದ ಮತ್ತೆ ಲಾಕ್ ಮಾಡಿಕೊಂಡು ನಾನು ಕೊನೆಯಲ್ಲಿನೂ ಈ ಚೈನ್ನ ಈ ಒಳಗಡೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಮಾತ್ರ ನೀವು ಇದೇ ರೀತಿ ಹಾಕ್ಕೊಳ್ಳಿ, ಒಳಗಡೆಯಿಂದನೇ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹೊರಗಡೆಯಿಂದ ಹಾಕ್ಕೋಬೋದು, ಆದರೆ ಲಾಸ್ಟ್ ಒಂದು ಮಾತ್ರ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಇದನ್ನು ಈ ಥರ ಮೇಲೆ ಎತ್ತಿದ ಮೇಲೆ ಇದು ಲಾಕ್ ಆಗುತ್ತೆ. ಸ್ವಲ್ಪ ದಾರ ಜಗ್ಗಿದ್ರೆ ಅದು ಟೈಟ್ ಆಗುತ್ತೆ. ಆಮೇಲೆ ಇದೆರಡು ಸೇರಿ ಒಂದು ನಾಟ್ ಹಾಕ್ಕೊಂಬಿಡಿ. ಬರ್ತಾ ಇಲ್ಲ ಅಂದರೆ ಎರಡು ಸಪ್ರೇಟಾಗಿ ಈ ರೀತಿ ನಾಟ್ ಹಾಕ್ಕೋತೇವಲ್ಲ ಆ ರೀತಿನೂ ನಾಟ್ ಹಾಕ್ಕೋಬೋದು. ಈ ರೀತಿನೂ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟೋ ಅದು ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂಯಿಂದ ಅದನ್ನು ಅಂಟಿಸ್ಕೊಂಬಿಡಿ. ನೋಡಿ ಇದು ಈ ರೀತಿ ಬರುತ್ತೆ. ಆ 4 ಚೈನ್ ಇರೋ ಮಧ್ಯೆ ನಾನು ಕುಚ್ಚು ಹಾಕೋತೀನಿ. ಪಿಂಕು, 2 ಪಿಂಕು, 1 ಬ್ಲ್ಯಾಕು ಈ ರೀತಿ ಹಾಕ್ಕೊಂಡು ಹೋಗಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಹಾಕ್ಕೊಂಡಾದಮೇಲೆ. ನೋಡಿ ನಾನು ಈ ರೀತಿ 1 ಬ್ಲ್ಯಾಕು, 3 ಪಿಂಕು ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕುಚ್ಚನ್ನ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಹಿಂದ್ಗಡೆ ಈ ರೀತಿ ಬರುತ್ತೆ, ಇದು ಫ್ರಂಟಲ್ಲಿ ಈ ರೀತಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.